ಸಂಪೂರ್ಣವಾಗಿ ಬೇರು ಸಮೇತ ಬಂದ್ ಮಾಡಿರ್ತಕ್ಕಂಥದ್ದು ಈ ಮಂಗಳೂರಿನ ಇಬ್ಬರು ದಕ್ಷ ಪೊಲೀಸ್ ಅಧಿಕಾರಿಗಳು ಸುಧೀರ್ ಕುಮಾರ್ ರೆಡ್ಡಿ ಮತ್ತು SP ಅರುಣ್ ಕುಮಾರ್ ಅವರು ಡೈರೆಕ್ಟ್ ಆಗಿ ನರಗಳಿಗೆ ಇಂಜೆಕ್ಟ್ ಮಾಡ್ಕೊಳ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರೇ ಕೆಲವೊಂದು ಬಾರಿ ಮುಳ್ಳಾಗ್ತಾರೆ. ಹಂಗಾಗಿ ಇಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಮಂಗಳೂರಿನ ಜನತೆ ಇವತ್ತು ಉಳಿಸ್ಕೋಬೇಕಾಗಿದೆ. ಅದಕ್ಕೆ ಪೂರ್ಣ ನಶೆಯಲ್ಲಿ ಕೂಡ ಹೋಗ್ತಾರೆ, ಈ ಡ್ರಗ್ಸ್ ನಶೆಯಲ್ಲಿ ಕೂಡ ಹೋಗ್ತಾರೆ. ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಒಂದು ವಿಶೇಷವಾದಂತಹ ಪ್ರಕರಣವನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೇನೆ. ತದನಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂತಹ SP ಆಗಿರ್ತಕ್ಕಂತಹ ಅರುಣ್ ಕುಮಾರ್ ಅವರಿಗೆ ಮತ್ತು ಇನ್ನೊಬ್ಬ ಅಧಿಕಾರಿಯಾಗಿರ್ತಕ್ಕಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ವರ್ಗಾವಣೆ ಮಾಡತಕ್ಕಂತಹ ಪಿತೂರಿ ಈ ಮೂರೂ ರಾಜಕೀಯ ಪಕ್ಷಗಳಿಂದ ನಡೀತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರತಕ್ಕಂಥದ್ದು. ಮಂಗಳೂರಿನ ಜನತೆ ಪ್ರಜ್ಞಾವಂತರು ಅಂತ ನಾವು ಅನ್ಕೊಂಡಿದ್ದೀವಿ, ಪ್ರಜ್ಞಾ ಶೂನ್ಯರ ಅಲ್ಲ, ಪ್ರಜ್ಞಾವಂತರು ಅಂತ ಅನ್ಕೊಂಡಿದ್ದೀವಿ. ಇಂತಹ ದಕ್ಷ ಅಧಿಕಾರಿಗಳನ್ನ ಉಳಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕೆ ಅಂತಂದ್ರೆ, ನಾವು ಒಂದು ಸಿನಿಮಾದಲ್ಲಿ ಯಾರಾದರೂ ಒಬ್ಬ ಹೀರೋ ಪೊಲೀಸ್ ಡ್ರೆಸ್ ಹಾಕೊಂಡು ಆತ ನಟನೆ ಮಾಡಿದ್ದ ಅಂದಾಕ್ಷಣ ಏನ್ ಮಾಡ್ತೀವಿ, ಒಂದು ಶಿಳ್ಳೆ ಹೊಡೆಯೋದಾಗಿರ್ಬೋದು, ಚಪ್ಪಾಳೆ ಹೊಡೆಯೋದಾಗಿರ್ಬೋದು, ತದನಂತರವಾಗಿ ಏನೆಲ್ಲ ಒಂದು ಕಾರ್ಯ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೇವೆ, ಆತಗೆ ಪ್ರಶಂಸೆಯನ್ನ ಕೊಡ್ತಾ ಇರ್ತೇವೆ, ರೀಲ್ಸ್ಗಳಲ್ಲಿ ಬಿಡ್ತಾ ಇರ್ತೇವೆ, ಮಾತನಾಡ್ತಾ ಇರ್ತೇವೆ, ಎಲ್ಲದನ್ನೂ ಮಾಡ್ತಾ ಇರ್ತೇವೆ. ಆದರೆ ಅದೇ ನಿಜವಾದಂತಹ ಪೊಲೀಸ್ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಈ ತರದಂತಹ ಪ್ರಾಮಾಣಿಕವಾದಂತಹ ಕೆಲಸ ಮಾಡಿದಾಗ ಅವರನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಗೊತ್ತಾದಾಗ ಮಂಗಳೂರಿನ ಜನತೆ ಪ್ರಜ್ಞಾಶೂನ್ಯರು ಆಗಬಾರದು ಮತ್ತು ಪ್ರಜ್ಞಾಹೀನರು ಆಗಬಾರದು ಎನ್ನುವಂತಹ ಮಾತನ್ನು ನಾವಿಲ್ಲಿ ಹೇಳ್ತಾ ಇದ್ದೇವೆ. ಯಾಕೆ ಅಂತಂದ್ರೆ, ಇಲ್ಲಿ ಪೊಲೀಸರಾಗಿರ್ಬೋದು ಅಥವಾ ಆರ್ಮಿಯವರಾಗಿರ್ಬೋದು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ, ಅವರು ವೃತ್ತಿಯಲ್ಲಿದ್ದಾಗ ಅವರನ್ನ ನಾವು ಹೊಗಳ್ತೇವೆ. ತದನಂತರ ಊರಿಗೆ ಬಂದಾಕ್ಷಣ ಅವರನ್ನ ಒಂದು ದಿವಸ ಗೌರವಿಸಿ ಅಷ್ಟೇ ನಾವು ಕೈ ಬಿಟ್ಬಿಡ್ತೇವೆ. ತದನಂತರವಾಗಿ ನಾವು ಬೇರೆ ಏನು ಕೆಲಸ ಮಾಡೋದಿಲ್ಲ. ಅದೇ ಪೊಲೀಸ್ ಡ್ರೆಸ್ ಮತ್ತು ಆರ್ಮಿ ಡ್ರೆಸ್ ಹಾಕೊಂಡ್ಬಿಟ್ಟು ನಟನೆ ಮಾಡಿರ್ತಕ್ಕಂಥವ್ರನ್ನ ನಾವು ಎಷ್ಟೊಂದು ಅಭಿಮಾನ ಇಟ್ಕೊಳ್ತೀವಿ. ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಿನ ರೀತಿಯಾಗಿ ಈ ದಕ್ಷ ಅಧಿಕಾರಿಗಳ ಮೇಲೆ ಅಭಿಮಾನವನ್ನ, ಗೌರವವನ್ನ, ನಿಷ್ಠೆಯನ್ನ ಮತ್ತು ದಕ್ಷತೆಯನ್ನ ನಾವು ಕೂಡ ತೋರಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಮಂಗಳೂರಿನಲ್ಲಿ ಏನಿದೆ ಅಂತಂದ್ರೆ, ನಾರ್ಕೋಟಿಕ್ ಡ್ರಗ್ಸ್ ಅಬ್ಯೂಸ್ ಮಾಡ್ತಕ್ಕಂಥದ್ದು ಮತ್ತು ಆ ಒಂದು ಚಟ ಅಂತಕ್ಕಂಥದ್ದನ್ನ ಗಲ್ಲಿಗಳಲ್ಲಿ ಪೆಪ್ಪರ್ಮೆಂಟು, ಐಸ್ ಕ್ಯಾಂಡಿಗಳು ಹೇಗೆ ಗಲ್ಲಿಗಳಲ್ಲಿ ಸಿಗ್ತಾ ಇದ್ದು, ಅದೇ ರೀತಿಯಾಗಿ ಮಂಗಳೂರಿನಲ್ಲೂ ಕೂಡ ಡ್ರಗ್ಸ್ ಅನ್ನುವಂಥದ್ದು ಸಿಗ್ತಾ ಇತ್ತು. ಗೃಹ ಇಲಾಖೆ ತಿಳಿಸಿದ ಪ್ರಕಾರವಾಗಿ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 5,900 ಕೇಸುಗಳು ಡ್ರಗ್ಸ್ ಸಂಬಂಧವಾಗಿ NDPS ಆಕ್ಟ್ ಅಡಿಯಲ್ಲಿ 5,900 ಕೇಸುಗಳು ದಾಖಲಾಗಿರುವಂತದ್ದು. ಅದರಲ್ಲಿ ಸುಮಾರು ಬೆಂಗಳೂರಿನಲ್ಲಿ 1,090 ಪ್ರಕರಣಗಳು ದಾಖಲಾಗಿರುವಂತಹದ್ದು. ಎರಡನೇದಾಗಿ ಮಂಗಳೂರಿನಲ್ಲಿ 693 ಅಥವಾ 94 ಇರಬಹುದು ಅಷ್ಟು ಪ್ರಕರಣಗಳು ದಾಖಲಾಗಿರುವಂತಹದ್ದು. ಥರ್ಡ್ ಒನ್ ಮೈಸೂರಿನಲ್ಲಿ 492 ಪ್ರಕರಣಗಳು ದಾಖಲಾಗಿರುವಂತಹದ್ದು. ಹೀಗೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದಾವಣಗೆರೆ ಈ ರೀತಿಯಲ್ಲೆಲ್ಲ ಡ್ರಗ್ಸ್ ದಂಧೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ NDPS ಆಕ್ಟ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು. ಮೊನ್ನೆ ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ 55.88 ಕೋಟಿ ಮೌಲ್ಯದ ಡ್ರಗ್ಸ್ ಕೂಡಾಗಿನ ಪತ್ತೆ ಆಗಿರುವಂತಹದ್ದು. ಬೆಂಗಳೂರಿನ ಹಳ್ಳಿಯೊಂದರಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯೇ ಓಪನ್ ಮಾಡಿದ್ರು. ಆ ಡ್ರಗ್ಸ್ ಫ್ಯಾಕ್ಟರಿ ಓಪನ್ ಮಾಡಿ ಅಲ್ಲಿ ತಯಾರು ಮಾಡಿ ಸಪ್ಲೈ ಮಾಡಲಾಗ್ತಾ ಇತ್ತು. ಅದನ್ನ ಕರ್ನಾಟಕದ ಪೊಲೀಸರು ಹಿಡಿಲಿಲ್ಲ. ಬದಲಾಗಿ ಮಹಾರಾಷ್ಟ್ರದಿಂದ ಬಂದು ಆ ಫ್ಯಾಕ್ಟರಿಯನ್ನ ಸೀಸ್ ಮಾಡಿ ಅವರನ್ನ ಹಿಡಿತಕ್ಕಂತ ಕೆಲಸ ಮಹಾರಾಷ್ಟ್ರದ ಪೊಲೀಸರು ಮಾಡಿದ್ರು. ಆದರೆ ಇಲ್ಲಿಯ ಪೊಲೀಸರು ಮಾಡಲೇ ಇಲ್ಲ. ಆ ಪೊಲೀಸರು ಯಾಕೆ ಮಾಡಲಿಲ್ಲ ಅನ್ನುವಂತಹ ಕಾರಣ ನೋಡ್ತಾ ಹೋದ್ರೆ, ಒಂದು ಕಾರಣ ಏನಂದ್ರೆ, ಇದರಲ್ಲಿ ರಾಜಕೀಯದವರು ಇನ್ವಾಲ್ವ್ ಆಗಿರಬಹುದು ಎನ್ನುವಂಥದ್ದು ಮತ್ತು ಪೊಲೀಸರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮೊನ್ನೆ ರೀಸೆಂಟ್ ಆಗಿನೇ 13 ಮಂದಿಯನ್ನ ನಾರ್ಕೋಟಿಕ್ ಡ್ರಗ್ಸ್ ಏನಿದೆ ಅದರಲ್ಲಿ ನೇರ ಬೆಂಬಲವನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಕಾರಣಕ್ಕೆ ಬೆಂಗಳೂರಿನಲ್ಲಿ 13 ಜನವನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಟೋಟಲ್ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಗೃಹ ಮಂತ್ರಿಗಳು 26 ಪೊಲೀಸರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ಈ
ಡ್ರಗ್ಸ್ ಅನ್ನ ಇವರು ತಡೆ ಹಿಡಿದಿಲ್ಲ ಮತ್ತು ನೇರ ಇವರೇ ಹೊಂದಾಣಿಕೆಯಾಗಿದ್ದಾರೆ, ಇವರೇ ದಂಧೆಗೆ ಸಾಥ್ ಕೊಡ್ತಾ ಇದ್ದಾರೆ ಎನ್ನುವಂತಹ ಕಾರಣಕ್ಕೆ 26 ಮಂದಿಯನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಇದು ಬಹಳ ತೀರಾ ಕಡಿಮೆ ಸಂಖ್ಯೆ ಆಯಿತು ಎನ್ನುವಂಥದ್ದು. ಇನ್ನೂ ಪ್ರಕರಣಗಳನ್ನು ಹಾಕ್ತಾ ಹೋದರೆ ಬಹಳಷ್ಟಿದೆ. ಹಾಗಾಗಿ ಇಲ್ಲಿ ಈ ಡ್ರಗ್ಸಿಂದ ಏನಾಗ್ತಾ ಇದೆ ಅಂತಂದರೆ, ಈಗ ನೋಡಿ, ಈ ಡ್ರಗ್ಸ್ ಎನ್ನುವಂಥದ್ದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ನಡೀತಾ ಇದೆ. ಸೆಕೆಂಡ್ ಒನ್ ಮಂಗಳೂರು, ಮೈಸೂರು ಈ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇದೆ. ಈ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ಈ ಡ್ರಗ್ಸ್ ಮಾಫಿಯಾ ಪೆಡ್ಲಿಂಗ್ ನಡೀತಾ ಇರತಕ್ಕಂಥದ್ದು. ಈ ಡ್ರಗ್ಸ್ ಮಾಫಿಯಾದಲ್ಲಿ ಈ ಟೈಡಲ್ ಅಂತಕ್ಕಂಥ ಟ್ಯಾಬ್ಲೆಟ್ ಏನು ಬರುತ್ತೆ, ಆ ಟೈಡಲ್ ಅನ್ನುವಂತಹ ಟ್ಯಾಬ್ಲೆಟ್ ಅನ್ನ ನೀರಿನಲ್ಲಿ ಅದನ್ನ ಕಲಿಸ್ತಾರೆ. ಅದನ್ನ ಕಲಿಸ್ಬಿಟ್ಟು ಒಂದು ಸಿರಿಂಜ್ ಮೂಲಕ 1 ml ಸಿರಿಂಜ್ ಇರ್ಬೋದು, 2 ml ಸಿರಿಂಜ್ ಇರ್ಬೋದು, 2.5 ml ಸಿರಿಂಜ್, ಅವ್ರು ಯಾವ ಸಿಗ್ತಾವೋ ಆ ಸಿರಿಂಜ್ಗಳನ್ನು ತಗೊಂಡು ಆ ಟೈಡಲ್ ಟ್ಯಾಬ್ಲೆಟ್ಗಳಿಂದವೆ ಅದನ್ನ ನೀರಿನಲ್ಲಿ ನೆನೆಸಿ ಅದನ್ನ ಡೈರೆಕ್ಟ್ ಆಗಿ ಇಂಜೆಕ್ಷನ್ ಮಾಡ್ಕೊಳ್ತಾರೆ, ಡೈರೆಕ್ಟ್ ಆಗಿ ನರಗಳಿಗೆ ಇಂಜೆಕ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ಬೇಗನೆ ಅವರಿಗೆ ನಶೆ ಏರಬೇಕು ಅನ್ನುವಂತಹ ಕಾರಣಕ್ಕೆ ಇಂತಹ ನಶ ಪ್ರಭಾವದಿಂದ, ಇದು ಒಂದೇ ಅಲ್ಲ, ಈ ರೀತಿಯಾದಂತಹ ಟೈಡಲ್ ಟ್ಯಾಬ್ಲೆಟ್ ಒಂದೇ ಅಲ್ಲ, ಬಹಳ ತರನಾದಂತಹ ಡ್ರಗ್ಸ್ಗಳಿದ್ದಾವೆ. ಈ ಡ್ರಗ್ಸ್ಗಳನ್ನು ತೆಗೆದುಕೊಂಡ್ಬಿಟ್ಟು ನಶೆಯಲ್ಲಿ ತೇಲಾಡ್ತಾ ಇರ್ತಾರೆ. ತಂದೆ ತಾಯಿಗಳಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸಗಳನ್ನ, ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಕೆಲವೊಂದು ಪೊಲೀಸರು ಪ್ರಾಮಾಣಿಕ ಪೊಲೀಸರು ಈ ಡ್ರಗ್ಸ್ ಜಾಲವನ್ನ ಪತ್ತೆ ಮಾಡಿ ಅವರನ್ನ ಅರೆಸ್ಟ್ ಮಾಡಿದಾಗ ತಾಳಿ ಕೂಡಾಗಿನ ಸಿಕ್ಕಿರ್ತಕ್ಕಂಥದ್ದು, ಮನೆಯಲ್ಲಿ ತಂದೆ ತಾಯಿಗಳಿಗೆ ಹಿಂಸೆಯನ್ನ ಮಾಡಿರ್ತಕ್ಕಂಥದ್ದು, ತಂದೆಯೇ ಮಗಳನ್ನು ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಈ ಡ್ರಗ್ಸ್ ಕೇಸಿಂದಲೇ. ಈ ಡ್ರಗ್ಸ್ ಕೇಸಿಂದ ಮತ್ತು ಪೂರ್ಣ ವಿಡಿಯೋ ನೋಡೋದ್ರಿಂದ ಅತ್ಯಾಚಾರಗಳು ಜಾಸ್ತಿ ಆಗುವಂತಹದ್ದು. ಖಂಡಿತವಾಗಿಯೂ ಕೂಡ ಈ ಡ್ರಗ್ಸ್ ಏನು ಅಮಲು ಪದಾರ್ಥ, ನಶೆ ಪದಾರ್ಥ ಏನು ತಗೊಳ್ತಾರೆ, ಈ ನಶೆ ಪದಾರ್ಥದಲ್ಲಿ ತಾವು ಏನು ಮಾಡ್ತಾ ಇದ್ದೀವಿ ಅನ್ನುವಂಥ ಅರಿವು ಅಥವಾ ಪರಿಜ್ಞಾನ ಅವರಿಗೆ ಇರೋದಿಲ್ಲ. ಅದು ಬರ್ತಾ ಜಾಸ್ತಿ ನಶೆಯನ್ನ ತಗೊಳ್ತಾ ಹೋಗ್ತಾರೆ. ಇವತ್ತು ಒಂದು ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡಿರ್ತಕ್ಕಂಥವ್ರು ನಾಳೆ 2, 3, 5, 10 ಟ್ಯಾಬ್ಲೆಟ್ಗಳನ್ನ ಇಂಜೆಕ್ಟ್ ಮಾಡ್ಕೊಳ್ತಾರೆ. ಆವಾಗ ಮಿತಿ ಮೀರಿ ಹೋಗುತ್ತೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅರಿವಾಗಲ್ಲ. ಅವರನ್ನ ಯಾರನ್ನ ಹೊಡಿತಾರೆ, ಯಾರನ್ನು ಬಡಿತಾರೆ, ಏನ್ ಮಾಡ್ತಾರೆ ಅನ್ನುವಂಥದ್ದು ಅವರಿಗೆ ಪರಿಜ್ಞಾನ ಇರಲ್ಲ. ನಿರ್ಭಯ ಕೇಸ್, ದೆಹಲಿಯ ನಿರ್ಭಯ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಕೂಡ ಈ ಡ್ರಗ್ಸ್ ಅಡಿಕ್ಟ್ ಯಾರಾಗಿರ್ತಾರೆ ಅವರಿಂದನೇ ಆಗಿರ್ತಕ್ಕಂಥದ್ದು. ಇವನ್ ಮಂಗಳೂರಿನಲ್ಲಿ ಕೂಡ ಕೆಲವೊಂದು ಅತ್ಯಾಚಾರ, ಅನಾಚಾರ ಆಗ್ತಾ ಇದ್ದಾವಂತಂದ್ರೆ ಈ ಡ್ರಗ್ಸ್ ಅಡಿಕ್ಟ್ ಆಗಿರ್ತಕ್ಕಂಥವರಿಂದಲೇ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕೂಡ ಬರ್ತಾ ಇರ್ತಕ್ಕಂಥದ್ದು. ಇವನ್ ಗಿರೀಶ್ ಮಟ್ಟಣ್ಣನವರು ಹೇಳಿದ ಹಾಗೆ ಚಿಕ್ಕ ದಣಿಗಳ ಮಗನು ಕೂಡ ಡ್ರಗ್ ಅಡಿಕ್ಟ್ ಆಗಿರ್ತಕ್ಕಂಥವನು. ಆತ ಗೋವಾ ಇನ್ನುಳಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಈ ಡ್ರಗ್ಸ್ ಅನ್ನ ತಂದು ಆ ಜಾಲದಲ್ಲಿ ಇದ್ದಾನೆ ಎನ್ನುವಂತಹ ಮಾಹಿತಿಯನ್ನ ಗಿರೀಶ್ ಮಟ್ಟಣ್ಣನವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಡ್ರಗ್ಸ್ ಅಡಿಕ್ಟ್ ಆಗಿಬಿಟ್ಟು ಈ ಪೂರ್ಣ ವಿಡಿಯೋ ನೋಡೋದ್ರಿಂದ ಕೆಲವೊಂದು ವೆಬ್ ಪೇಜ್ಗಳು ಏನಿದ್ದಾವೆ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ, XXX ಸರ್ಚ್ ಮಾಡ್ತಾರೆ. ಈ ಸರ್ಚ್ ಮಾಡಿ ಆ ಪೋರ್ನ್ ವಿಡಿಯೋ ನೋಡೋದ್ರಿಂದ ಆ ನಶೆಯಲ್ಲೂ ಕೂಡ ಹೋಗ್ತಾರೆ, ಈ ಪೂರ್ಣ ನಶೆಯಲ್ಲಿ ಕೂಡ ಹೋಗ್ತಾರೆ, ಈ ಡ್ರಗ್ಸ್ ನಶೆಯಲ್ಲಿ ಕೂಡ ಹೋಗ್ತಾರೆ. ಇವುಗಳನ್ನ ಮಾಡೋದ್ರಿಂದ ಇವರು ಅತ್ಯಾಚಾರ ಕೇಸುಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಡ್ರಗ್ಸ್ ಏನಿದೆ ಇದನ್ನ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು. ಪಂಜಾಬ್ ಮತ್ತು ಹರಿಯಾಣವನ್ನ ನೋಡೋದಾದ್ರೆ ಗಲ್ಲಿಗಳಲ್ಲಿ ನಶಾ ಮುಕ್ತಿ ಕೇಂದ್ರಗಳು ಸ್ಥಾಪನೆಯಾಗಿದ್ದಾವೆ. 50% ಯುವಕರು, ಅಂದ್ರೆ ಉದಾಹರಣೆಗೆ ಕೊಡೋದಾದ್ರೆ 1000 ಜನ ಯುವಕರು ಈ ಒಂದು ರಾಜ್ಯದಲ್ಲಿ ಇದ್ದಾರೆ ಅಂತಂದ್ರೆ ಅದರಲ್ಲಿ 500 ಜನ ಯುವಕರು ಡ್ರಗ್ಸ್ ಅಡಿಕ್ಟ್ ಆಗಿರ್ತಕ್ಕಂಥದ್ದು ಪಂಜಾಬ್ ಮತ್ತು ಹರಿಯಾಣದಲ್ಲಿ ನಶಾಮುಕ್ತಿ ಕೇಂದ್ರಗಳು ಓಪನ್ ಆಗಿವೆ. ಕರ್ನಾಟಕದಲ್ಲಿಯೂ ಕೂಡ ಆಲ್ಮೋಸ್ಟ್ ಆಲ್ ಯುವಕರು ಈ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ತಂದೆ ತಾಯಿಗಳು ಏನು ಮಕ್ಕಳನ್ನು ಹೆತ್ತಿರ್ತಾರೆ ಅವರು ಏನು ಅನ್ಕೊಳ್ತಾ ಇದ್ದಾರೆ ಅಂತಂದ್ರೆ, ನನ್ನ ಮಕ್ಕಳು ಹೈಯರ್ ಎಜುಕೇಶನ್ ಓದುವಂಥದ್ದು ಬೇಡ, ಆತ ದುಡಿಮೆ ಮಾಡುವಂತಹದ್ದು ಬೇಡ, ಯಾವುದೇ ಚಟ ಇಲ್ಲದೆ ಆತ ನೆಮ್ಮದಿಯಿಂದ, ನಾಗರಿಕತೆಯಿಂದ, ಸಂಸ್ಕೃತಿಯಿಂದ ಬಾಳಿದ್ರೆ ಸಾಕು ಅನ್ನುವಂಥ ಮಟ್ಟಕ್ಕೆ ಇವತ್ತು ಪೋಷಕರು ಬಂದಿಳಿದಿದ್ದಾರೆ. ಬೆಂಗಳೂರು, ಮಂಗಳೂರು ಮತ್ತು ಮೈಸೂರು, ಹುಬ್ಬಳ್ಳಿ, ಧಾರವಾಡ ಈ ತರ ನಾನಾ ಕಡೆಗಳಲ್ಲಿ ಏನು ಡ್ರಗ್ಸ್ ಮಾಫಿಯಾ ಜಾಲ ಹಬ್ಬಿರ್ತಕ್ಕಂಥದ್ದು.
ಹಾಗಾಗಿ ಇವರು SP ಅರುಣ್ ಕುಮಾರ್ ಅವರು ಮತ್ತು ಸುಧೀರ್ ಕುಮಾರ್ ರೆಡ್ಡಿ ಅವರು ಏನು ಮಂಗಳೂರಿಗೆ ಕಾಲಿಟ್ಟರು, ಇವತ್ತು ಯಾವುದೇ ಗಲ್ಲಿಗಳಲ್ಲಿ ಕೂಡ ಡ್ರಗ್ಸ್ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಸಂಪೂರ್ಣವಾಗಿ ಡ್ರಗ್ಸ್ ಮಾಫಿಯಾ ಅಂತಕ್ಕಂಥದ್ದನ್ನೇ ಬಂದ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರಿತಕ್ಕಂತಹ ಕೆಲಸ ಮಾಡ್ತಾ ಹೋಗಿ. ಯಾಕಂತಂದ್ರೆ ಇವತ್ತು ಪೋಷಕರು ತಮ್ಮ ಮಕ್ಕಳು ಯಾವುದೇ ಡ್ರಗ್ಸ್ ಚಟ ಇರಬಾರ್ದು ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ, ಮಕ್ಕಳನ್ನ ಹೆತ್ತಿರ್ತಕ್ಕಂಥವ್ರು. ಹಂಗಾಗಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೀರಿ, ಇವರು ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡಿದ್ದಾರೆ, ಈ ಅಧಿಕಾರಿಗಳು ನಮಗೆ ಬೇಕು, ಇಲ್ಲ ಅಂತಂದ್ರೆ ನಾವು ಉಪವಾಸ ಧರಣಿ ಕೂಡ್ತೇವೆ, ನಾವು ಸತ್ಯಾಗ್ರಹವನ್ನು ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ನಿಮಗೆ ಓಟ್ ಹಾಕ್ತಕ್ಕಂಥ ಕೆಲಸ ಮಾಡಲ್ಲ. ಅದು ಯಾವುದೇ ಸರ್ಕಾರ ಇರಲಿ, ಪ್ರಾಮಾಣಿಕ ಅಧಿಕಾರಿಗಳನ್ನು ವರ್ಗಾವಣೆ ಮಾಡತಕ್ಕಂತಹ ಹೊತ್ತಿನಲ್ಲಿ ಯಾವುದೇ ಸರ್ಕಾರ ಇರಲಿ, ಎಲ್ಲರೂ ಜನ ಒಗ್ಗಟ್ಟಾಗಿ ನಾನು ಈ ಕಾಂಗ್ರೆಸ್ ಪಕ್ಷದವನು, ನಾನು ಈ BJP ಪಕ್ಷದವನು, ನಾನು ಈ JDS ಪಕ್ಷದವನು, ಯಾವುದೇ ತಾರತಮ್ಯ ಮಾಡಬೇಡಿ. ಯಾಕಂತಂದ್ರೆ ನಿಮ್ಮ ಮಕ್ಕಳು ಸುರಕ್ಷಿತವಾಗಿ ಸುಸಂಸ್ಕೃತರಾಗಿ ಇರಬೇಕು ಅಂತಂದ್ರೆ ಈ ಡ್ರಗ್ಸ್ ಜಾಲದಿಂದ, ಈ ಡ್ರಗ್ಸ್ ಅಬ್ಯೂಸ್ ಮತ್ತು ಈ ಡ್ರಗ್ಸ್ ಚಟದಿಂದ ಅವರು ದೂರ ಉಳಿಬೇಕು. ಹಾಗಾಗಿ ಈ ಡ್ರಗ್ಸ್ ಅನ್ನ ಬಂದ್ ಮಾಡ್ತಕ್ಕಂತಹ ಕೆಲಸ ಮಾಡಿದವರಿಗೆ ನೀವು ಅವರಿಗೆ ಒಂದು ಕೃತಜ್ಞರಾಗಿರಬೇಕು. ಅಂತಹ ಪ್ರಾಮಾಣಿಕ ಅಧಿಕಾರಿಗಳನ್ನ, ದಕ್ಷ ಅಧಿಕಾರಿಗಳನ್ನ ಉಳಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಂಗಳೂರಿನ ಜನತೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೀತಕ್ಕಂಥ ಕೆಲಸ ಮಾಡಿ, ಇಮೇಲ್ಗಳನ್ನ ಕಳಿಸ್ತಕ್ಕಂತಹ ಕೆಲಸವನ್ನ ಮಾಡಿ, ಒಂದಿಷ್ಟು ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಅವರಿಗೆ ತಲುಪಿಸ್ತಕ್ಕಂತಹ ಕೆಲಸ ಮಾಡಿ. ನಾವು ಸಿನಿಮಾ ನಟನೆಯಲ್ಲಿ ಪೊಲೀಸ್ ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ನಾವು ರೀಲ್ಸ್ ಮಾಡಿ ಬಿಡ್ತೇವೆ, ಆದರೆ ನಿಜವಾಗಿಯೂ ಡ್ರಗ್ಸ್ ದಂಧೆಯನ್ನ ಬಂದ್ ಮಾಡಿರ್ತಕ್ಕಂಥವ್ರಿಗೆ ನೀವು ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಮಾತಾಡಿ, ರೀಲ್ಸ್ಗಳಲ್ಲಿ ಬಿಡಿ. ಇವರನ್ನು ಯಾವುದೇ ಕಾರಣಕ್ಕೂ ಸಸ್ಪೆಂಡ್ ಮಾಡಬಾರದು, ವರ್ಗಾವಣೆ ಮಾಡಬಾರ್ದು ಅನ್ನುವಂಥ ಒಂದು ಆಗ್ರಹವನ್ನ ನೀವು ಜನತೆ ಮುಂದಿಡಲೇಬೇಕಾದಂತಹ ಅನಿವಾರ್ಯತೆ ಮತ್ತು ಅನಿವಾರ್ಯ ಸಂದರ್ಭ ಕೂಡ ಇದು ಹೌದು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಮಧುಕರ್ ಶೆಟ್ಟಿ ಅವರು ಕೂಡ ಒಳ್ಳೆ ಪ್ರಾಮಾಣಿಕ IPS ಅಧಿಕಾರಿ ಆಗಿರ್ತಕ್ಕಂಥವ್ರು. ಮಧುಕರ್ ಶೆಟ್ಟಿ ಅವರು ಅವರಿಗೆ ಒಂದು ಮಂಚ ಕೂಡ ಅವರು ಸ್ವಂತ ಖರೀದಿ ಮಾಡಿರಲಿಲ್ಲ. ಯಾಕೆ ಅಂತಂದ್ರೆ ನನ್ನ ಹತ್ರ ಈಗ ದುಡ್ಡಿಲ್ಲ, ನಾನು ಸಾಲವನ್ನು ಮಾಡೋದಿಲ್ಲ, ನನ್ನ ಹತ್ರ ಏನು ಹಣ ಇದೆ ಅದಕ್ಕೆ ನಾನು ಬಾಡಿಗೆ ಕೊಟ್ಟು ನಾನು ತಗೊಳ್ತೇನೆ ಅಂತೇಳಿ ಬಾಡಿಗೆ ಮಂಚವನ್ನ ತಗೊಂಡು ಆ ಮಧುಕರ್ ಶೆಟ್ಟಿ IPS ಅಂತಕ್ಕಂಥವ್ರಿದ್ರು. ಅಂತಹ ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಕೊರತೆ ಇಲ್ಲ, ಆದರೆ ಅವರನ್ನ ಉಳಿಸ್ತಕ್ಕಂತಹ ಕೆಲಸ ಮಾಡಬೇಕು. ಪ್ರಾಮಾಣಿಕ ಅಧಿಕಾರಿಗಳು ವರ್ಗಾವಣೆ ಆಗ್ತಾ ಇದ್ದಾರೆ ಅಂತಂದ್ರೆ ಅದರ ಹಿಂದೆ ಕಿರಿಯ ಅಧಿಕಾರಿಗಳು ಅಥವಾ ಹಿರಿಯ ಅಧಿಕಾರಿಗಳ ಕೈ ಕೂಡ ಇರುತ್ತೆ. ಯಾಕೆ ಅಂತಂದ್ರೆ ಕೆಲವೊಂದಿಷ್ಟು ಮಾಮೂಲು ಹೋಗೋದು ನಿಂತಾಗ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ಅಧಿಕಾರಿಗಳಿಗೆ ಮಾಮೂಲು ಹೋಗುವುದು ನಿಂತಾಗ, ಅಥವಾ ರಾಜಕಾರಣಿಗಳೇ ಆಗಿರಲಿ ಮಾಮೂಲು ಹೋಗುವುದು ನಿಂತಾಗ ಅವರನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥ ಮಾತು ಬರುತ್ತೆ. ಅವರನ್ನು ವರ್ಗಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರೇ ಕೆಲವೊಂದು ಬಾರಿ ಮುಳ್ಳಾಗ್ತಾರೆ. ಹಂಗಾಗಿ ಜನತೆ ಇವತ್ತು ಎಚ್ಚೆತ್ಕೊಳ್ಬೇಕು. ಇಂತಹ ಪ್ರಾಮಾಣಿಕ ಅಧಿಕಾರಿಗಳನ್ನ ವರ್ಗಾವಣೆ ಮಾಡದೇನೆ ಉಳಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಬೇಕಾಗಿದೆ. ಹಂಗಾಗಿ ಇಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಮಂಗಳೂರಿನ ಜನತೆ ಇವತ್ತು ಉಳಿಸ್ಕೋಬೇಕಾಗಿದೆ. ಅದಕ್ಕೆ ಬಂಧುಗಳೇ, ಈ ಅಬಕಾರಿ ಇಲಾಖೆಯಲ್ಲೂ ಕೂಡ ನಾರ್ಕೋಟಿಕ್ಸ್ ವಿಂಗ್ಸ್ ಅಂತಕ್ಕಂಥದ್ದು ಇದೆ. ಅವರು ಕೂಡ ಜವಾಬ್ದಾರರಾಗಿರ್ತಾರೆ. ಅಲ್ಲಿ ಕೂಡ ಏನು ವಿಶೇಷವಾಗಿ ಅವರು ಪ್ರಕರಣಗಳನ್ನು ದಾಖಲಿಸ್ತಾ ಇಲ್ಲ ಎನ್ನುವಂಥದ್ದು. ನಂತರವಾಗಿ ಈ ರಾಜಕಾರಣಿಗಳು ಏನಿದ್ದಾರೆ, ಇವ್ರು ಯಾರು ಜನತೆಯ ಬೆಂಬಲಕ್ಕೆ ನಿಲ್ಲೋದಿಲ್ಲ. ಅವರು ಎಷ್ಟು ದುಡ್ಡು ಕೊಟ್ಟರು ತಗೊಳ್ತಾರೆ, ಯಾರು ದುಡ್ಡು ಕೊಟ್ಟರು ತಗೊಳ್ತಾರೆ. ಅವರು ಒಂದು ದೇಶದ ಮುನ್ನಡೆಸ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ. ಮಾಡಿದ್ರು ಎಲ್ಲೋ ಕೆಲವೊಬ್ಬ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಕೆಲ ರಾಜಕಾರಣಿಗಳು 10% ಅಭಿವೃದ್ಧಿ ಮಾಡಿದರೆ 90% ಭ್ರಷ್ಟಾಚಾರವನ್ನ ಮಾಡ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ತಾವೆಲ್ಲರೂ ಕೂಡ ಒಂದಿಷ್ಟು ಜವಾಬ್ದಾರರಾಗಬೇಕು. ಯಾರು ರಾಜಕಾರಣಿಗಳು ನಿಮ್ಮ ಬೆಂಬಲಕ್ಕೆ ಬರಲ್ಲ. ಈ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಿಮ್ಮನ್ನ ಕಾಪಾಡೋದು. ಯಾವುದಾದ್ರೂ ಒಂದು ಕೇಸ್ ಆದ್ರೆ, ಡ್ರಗ್ಸ್ ಕೇಸ್ಗಳಾದ್ರೆ ಇವರನ್ನ ಡ್ರಗ್ಸ್ ಇಂದ ಮುಕ್ತಿ ಪಡಬೇಕು ಅಂತಂದ್ರೆ ಇವರು ಪೊಲೀಸರು ಇವತ್ತು ಆ ಡ್ರಗ್ಸ್ ಅನ್ನ ಭೇದಿಸಿ ಸಂಪೂರ್ಣವಾಗಿ ಬಂದ್ ಮಾಡಿ ಅವರನ್ನ, ನಿಮ್ಮ ಮಕ್ಕಳನ್ನ ಕಾಪಾಡ್ತಕ್ಕಂಥದ್ದು ಇಂತಹ ಪ್ರಾಮಾಣಿಕ ದಕ್ಷ ಪೊಲೀಸರು. ಹಾಗಾಗಿ ಇಂತಹ ಡ್ರಗ್ಸ್ ದಂಧೆ ಏನು ಮಂಗಳೂರಿನಲ್ಲಿ ನಡೀತಾ ಇತ್ತು ಅದನ್ನ ಸಂಪೂರ್ಣವಾಗಿ ಬೇರು ಸಮೇತ ಬಂದ್ ಮಾಡಿರ್ತಕ್ಕಂಥದ್ದು ಈ ಮಂಗಳೂರಿನ ಇಬ್ಬರು ದಕ್ಷ ಪೊಲೀಸ್ ಅಧಿಕಾರಿಗಳು, ಸುಧೀರ್ ಕುಮಾರ್ ರೆಡ್ಡಿ ಮತ್ತು SP ಅರುಣ್ ಕುಮಾರ್ ಅವರು. ಹಾಗಾಗಿ ಇವರ ಒಂದು
ಒಂದು ಕಾರ್ಯವನ್ನ ಶ್ಲಾಘನೆ ಮಾಡಿ ಅವರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈ ರಾಜಕಾರಣಿಗಳು ಯಾರು ನಿಮ್ಮ ಬೆಂಬಲಕ್ಕೆ ಬರೋದಿಲ್ಲ. ಯಾವುದೇ ಡ್ರಗ್ಸ್ ಅಡಿಕ್ಟ್ ಆಗಿ ಇವತ್ತು ಮನೆ ಮಠ ಮಾಡ್ಕೊಂಡ್ರೆ ನಿಮ್ಮ ಬೆಂಬಲಕ್ಕೆ ಬರೋದಿಲ್ಲ. ಆದರೆ ಡ್ರಗ್ಸ್ ಅನ್ನೇ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ನಿಮ್ಮ ಮನೆ ಮಕ್ಕಳು ಉಳಿತಾರೆ. ಹಾಗಾಗಿ ಇದು ಮುಂದೆ ಕೂಡ ಎಲ್ಲೂ ಕೂಡ ಹಬ್ಬಬಾರದು. ಕರ್ನಾಟಕದಲ್ಲಿ ಯುವಕರು ಹಾಳಾಗ್ತಾ ಇರ್ತಕ್ಕಂಥದ್ದು ಈ ಡ್ರಗ್ಸ್ ಚಟದಿಂದ ನಶೆಯನ್ನು ಹೊಂದಿ ಮಾಡಬಾರದಂತಹ ಕೆಲಸಗಳನ್ನು ಮಾಡಿ ಅನಾಚಾರಗಳನ್ನು ಮಾಡಿ ಇವತ್ತು ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಅಲ್ಲ ಇಡೀ ದೇಶಕ್ಕೆ ಬೇಡವಾದಂತಹ ವ್ಯಕ್ತಿಗಳು ಆಗ್ತಾ ಇರ್ತಕ್ಕಂಥದ್ದು ಯುವಕರು ಆಗ್ತಾ ಇದ್ದಾರೆ. ಹಾಗಾಗಿ ತಾವುಗಳು ಈ ಒಂದು ಡ್ರಗ್ಸ್ ದಂಧೆಯನ್ನು ಬೇರು ಸಮೇತ ಕಿತ್ತು ಹಾಕಿರ್ತಕ್ಕಂಥ ಮಂಗಳೂರಿನ SP ಅರುಣ್ ಕುಮಾರ್ ಅವರು ಮತ್ತು ಇನ್ನೊಬ್ಬ ಹಿರಿಯ ದಕ್ಷ IPS ಅಧಿಕಾರಿ ಆಗಿರ್ತಕ್ಕಂಥ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಡ್ರಗ್ಸ್ ದಂಧೆಯನ್ನ ಬೇರು ಸಮೇತ ಕಿತ್ತು ಹಾಕಿರ್ತಕ್ಕಂಥ ಮಂಗಳೂರಿನ SP ಅರುಣ್ ಕುಮಾರ್ ಅವರು ಮತ್ತು ಇನ್ನೊಬ್ಬ ಹಿರಿಯ ದಕ್ಷ IPS ಅಧಿಕಾರಿ ಆಗಿರ್ತಕ್ಕಂಥ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇಂತಹ ಪ್ರಾಮಾಣಿಕ ಅಧಿಕಾರಿಗಳು ಆ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಯಾವುದೇ ಜಿಲ್ಲೆಯಲ್ಲಿ ಇರಲಿ ಅಂತಹ ಪ್ರಾಮಾಣಿಕ ಅಧಿಕಾರಿಗಳನ್ನ ತಾಲೂಕು ಮಟ್ಟದಲ್ಲಿ ಒಬ್ಬ ASI ಆಗಿರಬಹುದು, SI ಆಗಿರಬಹುದು, ಒಬ್ಬ ಕಾನ್ಸ್ಟೇಬಲ್ ಆಗಿರಬಹುದು, ಒಬ್ಬ IPS ಅಧಿಕಾರಿ SP ಆಗಿರ್ಬೋದು, ಕಮಿಷನರ್ ಆಗಿರಬಹುದು, ಒಳ್ಳೆಯ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಎಲ್ಲೆಲ್ಲಿ ಯಾವ ತಾಲೂಕುಗಳಲ್ಲಿ, ಯಾವ ಹಳ್ಳಿಗಳಲ್ಲಿ, ಯಾವ ಜಿಲ್ಲೆಗಳಲ್ಲಿ ಇದ್ದಾರೆ ಅವರುಗಳನ್ನ ಉಳಿಸ್ಕೊಳ್ತಕ್ಕಂತಹ ಕೆಲಸವನ್ನ ಇವತ್ತು ಪ್ರಜೆಗಳು ಮಾಡಬೇಕಾಗಿದೆ. ಇವತ್ತು ಪ್ರಜಾಪ್ರಭುತ್ವವನ್ನ ಉಳಿಸ್ಬೇಕಾಗಿದೆ. ಅದು ಜನರಲ್ಲಿ ಇರ್ತಕ್ಕಂಥದ್ದು, ಅದು ಪ್ರಜೆಗಳ ಕೈಯಲ್ಲೇ ಇರತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಅಂತಹ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು. ಇಲ್ಲಿ ವಿಜಯನಗರದಲ್ಲಿ ಕೂಡ ಅವರು SP ಆಗಿರ್ತಕ್ಕಂಥವ್ರು ಇಲ್ಲಿ ಕೂಡ ಒಂದಿಷ್ಟು ದಕ್ಷವಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಮಾಡಬೇಕಾದಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿ, ಆದರೆ ಇಂತಹ ಒಳ್ಳೆಯ ಕೆಲಸವನ್ನ ಮಾಡಿದಾಗ ಅವರನ್ನ ಬೆಂಬಲಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಅಂತೇಳಿ ನಾನು ಕಳಕಳಿಯಿಂದ ಎಲ್ಲಾ ಜನರಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಯಾವುದೇ ತಾಲೂಕು ಯಾವುದೇ ಜಿಲ್ಲೆ ಇರಲಿ ಅವ್ರನ್ನ ಉಳಿಸ್ಕೊಳ್ತಕ್ಕಂತಹ ಕೆಲಸ ಮಾಡಿ ಅಂತೇಳಿ ನಾನು ನಮ್ಮ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ತಮಗೇನಿಸ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.